ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ಮೇಲೆ ನಿಮ್ಮನ್ನು ನೋಡ್ತಾ ಏನಿಲ್ಲ ನಾನು. ನಿಮ್ಮನ್ನು ನೋಡದೆ ತುಂಬ ದಿನಗಳಾಗಿತ್ತು ಅಂತ ಹೇಳೋ ಹಾಗಿಲ್ಲ. ನಾವು ನಿತ್ಯ ನೋಡುವಂಥ ಜನ ನೀವು ನೋಡ್ತಿದ್ರೇ ನಮಗೆ ಬದುಕು, ಆಯುಷ್ಯ, ಆರೋಗ್ಯ ಎಲ್ಲ. ಇದೊಂದು ವಿಶಿಷ್ಟವಾದಂಥ ಸಭಾಂಗಣ ಇವತ್ತಿಂದು. ನಾನು ಕೂಡ ಫಸ್ಟ್ ಟೈಮ್ ಯಾರು ಬಂದಿದ್ದೀರಿ ಈ ಸಭಾಂಗಣಕ್ಕೆ? ಆಲ್ಮೋಸ್ಟ್ ಎಲ್ಲರೂ. ನನಗೆ ನಿಜವಾಗ್ಲೂ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಸಿಡ್ನಿಲೋ, ಕ್ಯಾಲಿಫೋರ್ನಿಯಾದಲ್ಲೋ, ಅಮೇರಿಕಕ್ಕೆ ಹೋದಾಗ ಈ ಥರದ ಆಡಿಟೋರಿಯಮ್ಗಳಲ್ಲಿ ಕಾರ್ಯಕ್ರಮ ಕೊಟ್ಟದ್ದುಂಟು. ಅದಾದಮೇಲೆ ಇಲ್ಲೇ ಇವತ್ತೇ ಈ ಆಡಿಟೋರಿಯಮ್ಗೆ ಬಂದಿರೋದು. ಭಾಳ ಚೆನ್ನಾಗಿದೆ. ಯಾರು ಫಾರಿನಿಗೆ ಹೋಗೋದಕ್ಕೆ ಇಷ್ಟಪಡ್ತಿರೋ, ಹೋಗೋದಕ್ಕೆ ಆಗೋದಿಲ್ವೋ, ಇಲ್ಲೊಂದು ಕ್ಷಣ ಬಂದು ನಿಂತುಬಿಟ್ರೆ ನಿಮಗೆ ನಾವು ಹೋಗಿ ಬಂದ್ವಿ ಅಂತ ಒಂದು ಫೋಟೋ ತಗೊಂಡು ಹಾಕ್ಬೋದು ಫೇಸ್ಬುಕ್ಕಿಗೆ, ವಾಟ್ಸಪ್ಪು. ಭಾಳ ಚೆನ್ನಾಗಿದೆ. ಕಟ್ಟಿದಂಥ ಕಾರ್ಮಿಕರಿಗೆ, ಕಟ್ಟಿಸಿದಂಥ ಮಹಾನುಭಾವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸೋಣ. ಇಂಥವನ್ನೆಲ್ಲ ಕಟ್ಟಿಸೋದು ನಮ್ಮಂಥ ಕಲಾವಿದರಿಗಾಗೆ. ಏನಿಲ್ಲಿ ಮದುವೆನೂ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈಗ ಸಿನಿಮಾ ಟಾಕೀಸ್ಗಳೆಲ್ಲ ಕಲ್ಯಾಣ ಮಂಟಪ ಆಗಿದೆ. ಆಮೇಲೆ ಮುಂದೊಂದು ದಿವಸ ಭಾಷಣಕ್ಕಿಂತ ಮದುವೆ ಆದರೆ ಒಳ್ಳೆಯದು ಅಂತಂದು ಇದು ಕಲ್ಯಾಣ ಮಂಟಪ ಆದರೂ ಏನೂ ಆಶ್ಚರ್ಯ ಇಲ್ಲ. ಮದುವೆಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ ಎಲ್ಲರೂ. ಕಂಡು ಇರುಳು ಕಂಡ ಬಾವಿಗೆ ಹಗಲು ಬೀಳೋದು ಅಂದರೆ ಏನು ಅಂದರೆ ಮದುವೆ. ನಾವು ಅಪ್ಪ ಅಮ್ಮನೇ ನೋಡಿರ್ತೀವಿ. ನಾವು ನಿತ್ಯ ಒಬ್ರನ್ನೊಬ್ರು ಕಂಡ್ರೆ ಆಗ್ತಿರಲ್ಲ. ಆದರೂ ಅಪ್ಪ ನನ್ನ ಮದುವೆ ಯಾವಾಗ ಅಂತ ಕೇಳ್ತೀವಿ. ಮತ್ತೆ ಇದೇ ಈ ದೇಶದ ಅಥವಾ ನಮ್ಮ ಬದುಕಿನ ರೀತಿ ಅಂತ. ತರ್ಲೆ ಬಾಕ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸಿನ ಈ ವೈಶಿಷ್ಟ್ಯಮಯವಾದಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೇರೆ ಕಾರ್ಯಕ್ರಮಕ್ಕೆ ನಾನು ಹೀಗೆ ಹೇಳಲ್ಲ. ಅಣ್ಣಮ್ಮಕ್ಕೆ ಹೋಗಲಿ, ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿ. ಯಾಕೆ ಹೇಳಲ್ಲ ಅಂದರೆ ಅಲ್ಲಿ ಅವರು ಮಾಮೂಲಾಗಿ ಬರುವಂತೆ ಬಂದಿರ್ತಾರೆ. ಇವತ್ತು ತಾವೆಲ್ಲ ಇಷ್ಟು ಸಾರಿ ನನ್ನನ್ನು ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ರೀಲ್ಸ್ಗಳಲ್ಲಿ ಮತ್ಯಾವುದು ಇಷ್ಟು ಕಡೆ ಎಲ್ಲ ನೋಡಿದ್ರೂ ಮತ್ತೆ ಟಿಕೆಟ್ ತಗೊಂಡು ಬಂದಿರಲ್ಲ. ಏನು ನನಗೆ ತಲೆ ಕೆಟ್ಟಿದೆಯೋ, ನಿಮಗೆ ಅರಳೋ ಮರಳೋ? ನಿಜವಾಗ್ಲೂ ನಾನು ನಂಬಿರಲಿಲ್ಲ ರೀ. ಅವರು ಪಾಪ ತರಲೆ ಬಾಕ್ಸ್ನವರು ನಮ್ಮ ನವನೀತು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿ, ಸರ್ ಈ ಹಾಲ್ ಸರ್ ಜನ ಟಿಕೆಟು ಎಷ್ಟು 1000, 500, 1500 ಏನೋ ಇದೆ ಅಂತ ಹೇಳಿದರು. ನಾನಂದೆ ಅನುಮಾನ ಅಪ್ಪ, ಟಿಕೆಟ್ ತಗೊಂಡು ಕೇಳಕ್ಕೆ ಬರ್ತಾರೆ ಅಂದರೆ ಇನ್ನು ಹೊರಗೆ ಹೋಗುವಾಗ ಟಿಕೆಟ್ ಇಟ್ಟರೆ ಒಳ್ಳೆಯದೇನೋ ನನಗೆ, ತಗೊಂಡು ಬರೋದು ಅನುಮಾನ ಅಂದಿದ್ದೆ. ನಮ್ಮ ಅನುಮಾನವನ್ನು ಪರಿಹರಿಸಿ ತಾವೆಲ್ಲ ನಿಜಕ್ಕೂ ರಾಜ್ಕುಮಾರ್ ಅವ್ರು ಹೇಳಿದಂತೆ ಅಭಿಮಾನಿಗಳು ದೇವರು ಅನ್ನೋದನ್ನು ಇವತ್ತು ಸಾಕ್ಷಾತ್ಕರಿಸಿ. ನಾವಿನ್ನೂ ಎಷ್ಟು ಜನ್ಮ ಎತ್ತಿ ಬರ್ಬೇಕೇನೋ ನಿಮ್ಮ ನಗಿಸೋದಕ್ಕೆ ಅನ್ನುವಂಥ ಭಾವನೆ ನಮ್ಮ ಮನಸ್ಸಲ್ಲಿ ಬಂತು. ಹೇಳಿದ್ದೇ ಹೇಳ್ತೀವಿ, ಕೇಳಿದ್ದೇ ಕೇಳ್ತೀವಿ. ಮತ್ತೊಂದು ಸಾರಿ ಫಸ್ಟ್ ಟೈಮ್ ನನ್ನ ಭಾಷಣ ಕೇಳ್ತಿರೋರು ಯಾರು ಇದ್ದೀರಾ ಇದರಲ್ಲಿ? ಇನ್ನೊಂದು 2 ಜನ್ಮ ಎತ್ಬೋದು ನಾನು ಹಾಗಾದ್ರೆ. ಏನು ಹೊಸದು ಹೇಳೋಕ್ಕೆ ಸಾಧ್ಯ? ಜೀವನದ ಘಟನೆಗಳನ್ನೇ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಹೇಳಬೇಕು. ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಹೌದಾ? ಭಾಳ ಸಂತೋಷ. ಇಷ್ಟು ಅದ್ಭುತವಾದಂಥ ಆಡಿಟೋರಿಯಂನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥ ತರ್ಲೆ ಬಾಕ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸಿನ ಎಲ್ಲ ಸ್ನೇಹಿತರಿಗೆ ವಂದನೆಗಳನ್ನ ಅರ್ಪಿಸ್ತಾ, ಕನ್ನಡದ ನೆಲದಲ್ಲೇ ಕನ್ನಡದ ಕಲಾವಿದರನ್ನ ಟಿಕೆಟ್ ಕೊಟ್ಟು ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಅದು ನಿಮ್ಮಂಥ ಅಭಿಮಾನಿ ದೇವರುಗಳು. ಯಾವ ಕ್ಷಣದಲ್ಲಿ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರೋ ನಿಜಕ್ಕೂ ಇವತ್ತು ಎಲ್ಲ ಕಲಾವಿದರಿಗೂ ಹಾಗೆ ಅನ್ನಿಸ್ತಾ ಇದೆ. ಭಾಳ ಸಂತೋಷವಾದಂಥ ಅದ್ಭುತವಾದಂಥ ವಾಕ್ಯ, ತ್ರಿಕಾಲ ವಾಕ್ಯ, ತ್ರಿಕಾಲ ಸತ್ಯ ಅಂತ ಹೇಳ್ತಾ, ಇಲ್ಲಿ ಎಲ್ಲ ಭಾಗದ ಜನ ಇದೆ. ಆಗಲೇ ನಮ್ಮ ಮಹಾಮನಿಯವರು ಕೈ ಎತ್ತಿಸಿದ್ರು, ಉತ್ತರ ಕರ್ನಾಟಕದವ್ರು ಇದ್ದೀರಿ, ಬೆಂಗಳೂರವ್ರು ಇದ್ದೀರಿ ಅಂತ. ನಾವು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಏನು ಆರಂಭ ಗೇಟ್ರಮ್ ಅಂತಾರೆ, ರಂಗ ಪ್ರವೇಶ ಮಾಡಿ ಆಮೇಲೆ ಬೆಂಗಳೂರಿನಂಥ ಸಮುದ್ರಕ್ಕೆ ಬಂದು ಬಿದ್ವಿ. ಇಲ್ಲಿ ನಾವು ಕೊಡದೇ ಇರತಕ್ಕಂಥ ಕಾರ್ಯಕ್ರಮಗಳೇ ಇಲ್ಲ. ಅಣ್ಣಮ್ಮದಿಂದ ಹಿಡಿದು ಅಮೇರಿಕಾದವರೆಗೂ ಹೋಗಿ ಬಂದ್ವಿ. ನಮ್ಗೆ ಅಣ್ಣಮ್ಮ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಬಹುಶಃ ಅಣ್ಣಮ್ಮನ ಆಶೀರ್ವಾದನೇ ಇವತ್ತು. ನಾನು ಫಸ್ಟ್ ಅಣ್ಣಮ್ಮನ ಕಾರ್ಯಕ್ರಮಕ್ಕೆ ಹೋದಾಗ
ನೋಡಿ ಇವತ್ತು ಇಂಥ ಸ್ಟೇಜ್ ಕಾಣೋದಕ್ಕೆ ಕಾರಣ ಇಂಥ ಸೀಟಿಂಗ್ ಅರೇಂಜ್ಮೆಂಟ್ಸು, ಇಂಥ ಲೈಟಿಂಗು, ನನ್ನಂಥ ಕುರೂಪಿ ಮೇಲೂ ಇಷ್ಟು ಅದ್ಭುತವಾದಂಥ ಬೆಳಕು, ಇನ್ನಿಷ್ಟು ಕುರೂಪ ಕಾಣಲಿ ಅಂತೇನು ಮಾಡಿದ್ದಾರೆ ನೋಡಿ. ನನಗೆ ನಾನು ಯಾವುದೋ ಬಾಹ್ಯಾಕಾಶಕ್ಕೆ ಹೋಗಿದ್ದೀನಿ, ಮೇಲೆ ಚಂದ್ರ ಇದ್ದಾನೆ, ಅವನ ಬೆಳಕು ನನ್ನ ಮೇಲೆ, ಇವೆಲ್ಲ ಭೂಮಿ ಜನ ಅಂತ ಅನ್ನಿಸ್ತಾ ಇದೆ. ಹೌದಾ? ಅದೇ ಫೀಲಿಂಗ್. ಅಲ್ಲಿ ಕೂತು ನೋಡ್ತಿದ್ರೆ ನಾನು ಮಹಾಮನಿ ನೋಡ್ತಿದ್ದೀನೋ ಅಥವಾ ಮಹಾಮನಿ ನಮ್ಮನ್ನೆಲ್ಲ ಕೈ ಬಿಟ್ಟು ಹೋಗಬಿಟ್ನೇನೋ, ಎಲ್ಲೋ ಯಾವುದೋ ಭ್ರಮಾಲೋಕದಲ್ಲಿ ಇದೆ ಅನ್ನಿಸ್ತಿತ್ತು ನನಗೆ. ಈಗ ಆತನಿಗೆ ಹಾಗೆ ಅನಿಸಿದ್ರು ಏನು ಆಶ್ಚರ್ಯ ಇದೆ. ಇದು ನಿಜವಾಗಲಿ ಅಂತ ಮಾತ್ರ ಅಂದ್ಕೋಬಾರ್ದು ಅಷ್ಟೇ. ಆ ಅಣ್ಣಮುಖಕ್ಕೆ ಹೋದಾಗ ನೋಡಿ ಎಂಥ ಸ್ಟೇಜು ಅಂದರೆ, ಒಂದು ಮರದ ಕೆಳಗಡೆ ಸ್ಟೇಜ್ ಅಲ್ಲ, 2 ಟ್ರ್ಯಾಕ್ಟರ್ ಜಾಯಿಂಟ್ ಮಾಡಿದ್ರು. ಅಂದರೆ ಗೇಟ್ಗಳು ತೆಗೆದು ಆ ಟ್ರಾಲಿ ಜಾಯಿಂಟ್. ನಾನು ನಿಂತಿದ್ದೆ, ಮರಕ್ಕೆ ಒಂದು ಬಲ್ಬ್ ಕಟ್ಟಿ ಇಳಿಬಿಟ್ಟಿದ್ರು. ಇವತ್ತಿಂದ ಅಲ್ಲಿ ಸಿಗಿಸಿದ್ದಾರೆ, ಆವತ್ತಿಂದ ಇಳಿಬಿಟ್ಟಿದ್ರು. ನೋಡಿ ಎಷ್ಟು ವ್ಯತ್ಯಾಸ. ಮರಕ್ಕೆ ಕಟ್ಟಿ ಅದು ನನ್ನ ಹಣೆಗೆ ಬಡಿತಾ ಇತ್ತು, ಇದು ಪರವಾಗಿಲ್ಲ ಎತ್ತರದಲ್ಲಿದೆ, ಬಡಿತಿಲ್ಲ. ಅಂದರೆ ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ, ಎಷ್ಟು ಮಾರ್ಪಾಡು ಅನ್ನೋದಕ್ಕೆ ಹೇಳ್ತೀನಿ. ಭಗವಂತನ ನಿರ್ಣಯ, ಆಶೀರ್ವಾದ ಇತ್ತು, ಅಭಿಮಾನಗಳ ಒಂದು ಅಭಿಮಾನ ಇತ್ತು ಕಲಾವಿದರ ಮೇಲೆ. ಅಂದರೆ ಯಾವ ಹಂತಕ್ಕೆ ಬರ್ತಾನೆ ಕಲಾವಿದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ. ಆ ಟ್ರಾಲಿನ ಜಾಯಿಂಟ್ ಮಾಡಿದ್ರು, ಇಲ್ಲಿ ಬಲ್ಪು ಗಾಳಿ ಬಿಟ್ಟಾಗೆಲ್ಲ ಅದು ಬಡಿಯೋದು. ಮಾತಾಡ್ತಾ ಇದ್ದೀನಿ, 15 ನಿಮಿಷ ಮಾತಾಡಿದೆ. ಯಾಕೋ ಕೆಳಗಡೆ ನೆಲ ಅದರದಾಗಾಯಿತು. ನೋಡ್ತೀನಿ ಆ ಟ್ರ್ಯಾಕ್ಟ್ರಿ ಬಾಡಿಗೆ ಕೊಟ್ಟಿಲ್ಲ, ಟೈಮ್ ಆಯಿತು ಅಂತ ಇಬ್ಬರು ಸ್ಟಾರ್ಟ್ ಮಾಡಿ ಹೇ ಅಂತ ನಾನು ಇನ್ನೂ ಸ್ವಲ್ಪ ಇದ್ರೆ ಬ್ಯಾಲೆ ಮಾಡಿಬಿಡೋದು ಖಾಲಿ. ಸತ್ಯನಪ್ಪ ನಾನು ಅದ್ರಾಗೆ ಯಾರು ಸ್ಲೋ ಮತ್ತು ಜಾಯಿಂಟ್ ಮಾಡಿದ್ರು ಸರ್. ಸದ್ಯ ಗೆದ್ದೆ ಕಣಪ್ಪ. ಅವ್ರಿಗೇನೋ ಬಾಡಿಗೆ ಕೊಟ್ಟರು, ಜಗಳ ಆಡಿದ್ರು. ಜನರಿಗೆಲ್ಲ ನಾನು ಭಾಷಣ ಶುರು ಮಾಡೋಣ, ಶುರು ಮಾಡಿದೆ. 15 ನಿಮಿಷ 20 ನಿಮಿಷ ಯಾರೂ ನಗ್ತಾ ಇಲ್ಲ. ಪ್ರಸಾದ ಕೊಡ್ರೋ ಎಲ್ಲರಿಗೂ ಅಂದರು. ದೊನ್ನೆಯಲ್ಲಿ ಎಲ್ಲರಿಗೂ ಪ್ರಸಾದ ಅಂದ್ರೇನು, ಪಲಾವು ಅನ್ನನೇ ಪ್ರಸಾದ. ಇಲ್ಲಿ ಜನ ತಿಂತಾಯಿದ್ರು. ಪಟಾಕಿ ತೆಗಿತಲ್ಲ ಹೊಡಿರೋ ಅಂದ. ನೀವು ಮಾತಾಡಿ ಸರ್. ಪಟಾಕಿ ಹೊಡೆಯೋದು, ಪ್ರಸಾದ ತಿನ್ನೋದು. ಅಷ್ಟೊತ್ತಿನಲ್ಲಿ ಯಾರೋ ಅಣ್ಣ ಬಂದ, ಆ ಏರಿಯಾ ಕೌನ್ಸಿಲರ್. ನೋಡ್ತೀನಿ ಯಮ ಇದ್ದಾಗಿದ್ದಾನೆ. ಗುಂಗುರು ಕೂದಲು, ಕಣ್ಣು ಗುಡ್ಡೆ ಹೊರಗಡೆ ಬಂದಿದೆ. ಅದೆಷ್ಟು ಕ್ವಾರ್ಟರ್ ಒಳಗೆ ಹೋಗಿದೆಯೋ ಗೊತ್ತಿಲ್ಲ. ಕೊರಳಲ್ಲಿರೋ ಚೈನ್ ನೋಡಿದ್ರೆ ಹೆಣ್ಮಕ್ಳನ್ನ ಹೊಟ್ಟೆ ಕಿಚ್ಚಿಬಿಡ್ತೀರ. ಅದರಿಂದ ಒಂದು ನಾಯಿ ಕಟ್ಬೋದು, ಅಷ್ಟು ದಪ್ಪ ಚೈನ್. ಬಂದ 10 ಬೆರಳಿಗೆ 10 ಉಂಗುರ ಬಂದ. ಹೀಗೆ ಡಿಂಗ್ ಅಣ್ಣ ಅದೆಲ್ಲ ಬಂದ್ಕೂತು. ಅಣ್ಣ ಬಂದ ತಕ್ಷಣ ನಾನು ಸ್ವಲ್ಪ ಸೈಡ್ ಸರ್ದೆ. ಸರ್ ಮಾತಾಡಿ ಸರ್ ಅಂದ. ಇಲ್ಲ ಗಲಾಟೆ ಮಾಡ್ತೀರ ಸರ್. ಗಲಾಟೆ ಮಾಡ್ತಿದ್ದಾರೆ? ನಮ್ಮ ಏರಿಯಾ ಜನ ಗಲಾಟೆ ಮಾಡ್ತಿದ್ದಾರಾ? ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕರ್ನಾಟಕದಲ್ಲಿ ಕೇಳದೆ ಇರೋರೇ ಇಲ್ಲ. ಗೊತ್ತಾ ನಿಮಗೆ? ಅಣ್ಣ ನಿನ್ನ ಹೆಸರೇನಣ್ಣ? ಗಂಗಾವತಿ ಪ್ರಾಣೇಶ ಕಣ್ಣ. ಗಂಗಾವತಿ ಪ್ರಾಣೇಶಣ್ಣ. ಅಣ್ಣ ಭಾಳ ಫೇಮಸ್ಸು, ಗಂಗಾವತಿ ಪ್ರಾಣೇಶಣ್ಣ. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ, ಅಣ್ಣ ಆಡಾಡ್ತೀಯ, ಡ್ಯಾನ್ಸ್ ಆಡ್ತೀಯಣ್ಣ? ನಿನ್ನ ಹೆಸರಲ್ಲಿ ಬಾಯಿ ಬಡ್ಕತ್ತೀನಿ ಬಡ್ಡಿ ಮಗನ. ಅಂಥ ಕಾರ್ಯಕ್ರಮಗಳಲ್ಲೂ ನಾವು ನಿಂತು 40 ನಿಮಿಷನೋ 50 ನಿಮಿಷ ಮಾತಾಡಿ ಆವತ್ತು ಅವ್ರು ಕೊಟ್ಟಂಥ ದುಡ್ಡು ಇಸ್ಕೊಂಬಂದ್ವಲ್ಲ, ಅದರ ಪುಣ್ಯ ಪ್ರಭಾವವೇ ಇವತ್ತಿನ ಈ ಕಾರ್ಯಕ್ರಮ. ಅದಕ್ಕೆ ಬಡ್ಡಿಂಗ್ ಆರ್ಟಿಸ್ಟ್ಗಳಿಗೆ ನಾನು ಹೇಳೋದು ಇಷ್ಟೇ, ಯಾವುದೇ ಸಣ್ಣ ವೇದಿಕೆ ಇರಲಿ, ಮೊದಲು ನಿಂತು ಮಾತಾಡೋದನ್ನು ಕಲೀರಿ. ಆಮೇಲೆ ಒಂದೇ ಸಾರಿಗೆ ನೋಡಿ, ಹಂತ ಬೆಳೆದ್ಮೇಲೆ 18 ವರ್ಷ ಆದಮೇಲೆ ಮದುವೆ ಮಾಡ್ತಾರೆ. ಹುಟ್ಟಿದ ತಕ್ಷಣ ಯಾರೋ ಮದುವೆ ಮಾಡೋದು. ಇದು ಹಾಗೇನೆ. ಕಷ್ಟ ಸುಖ ಎಲ್ಲ ಗೊತ್ತಾದ್ಮೇಲೆ ಹೇಗೆ ಮದುವೆ ಮಾಡ್ತಾರೋ ಹಾಗೆ ಈ ಕಾರ್ಯಕ್ರಮ ಕೂಡ. ಇಲ್ಲಿ ಪಕ್ವ ಆದಂತೆಲ್ಲ ಜನರ ಅಭಿಮಾನ ನಿಮ್ಮ ಮೇಲೆ ಜಾಸ್ತಿ ಆಗ್ತದೆ. ಅವರು ಮನಸ್ಸು ಮಾಡಿದ್ರೆ ಮಾತ್ರ ನಾವಿಲ್ಲಿ ನಿಲ್ಲೋದಕ್ಕೆ ಸಾಧ್ಯ. ಅದಕ್ಕೆ ಹಿರಣ್ಯವ್ರು ಹೇಳ್ತಿದ್ರು, ಅಭಿಮಾನಿಗಳು ಚಪ್ಪಾಳೆ ತಟ್ಟಿ ನಗೋವರೆಗೂ ನಾವು ಕೈಲಾಸದಲ್ಲಿ ಇರ್ತೀವಿ, ಅವ್ರು ಮುನಿಸ್ಕೊಂಡ್ರು ಕೈ ಸಾಲ ಕೂಡ ಸಿಗೋದಿಲ್ಲ. ಎಂಥ ಮಾತು, ಅವರೆಲ್ಲ ಮಹಾನುಭಾವ. ಸೊ ಹಾಗೆ ಇವತ್ತು ಎಲ್ಲ ಪ್ರಾಂತದವ್ರು ಇದ್ದೀರಿ. ಉತ್ತರ ಕರ್ನಾಟಕದವರು ಸ್ವಲ್ಪ ಕೈ ಮೇಲೆತ್ತಿ. ಹೋಗೆ ಬೆಂಗಳೂರು ಮೈಸೂರಿನವರು ಪಾಪ ಲೋಕಲ್ಲು. ಪಾಪ ನಮಗೆ ಬಸ್ ಹಿಡಿದು ಬರಬೇಕು, ನೀವು ಆಟೋ ಕಾರಿಗೆ ಬಂದಿರಿ. ಬೆಂಗಳೂರಿನಲ್ಲಿರೋ ಮಾರ್ಪಾಡುಗಳು ಎಷ್ಟು ಅದ್ಭುತ. ಇವತ್ತಿನ ಎಡಿಟೋರಿಯಮ್ಮೇ ಸಾಕ್ಷಿ. ಇನ್ಮೇಲೆಲ್ಲ ಇಲ್ಲೇ ಮಾಡಿ ಅಂತ ಹೇಳೋ ಹಾಗೆ ಇಲ್ಲ. ಇದ್ರ ರೇಟ್ ಏನಿದೆಯೋ ನನಗೆ ಗೊತ್ತಿಲ್ಲ. ಅದಕ್ಕೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಆಟೋ ಡ್ರೈವರ್ಗಳ ಬಗ್ಗೆ ಇಲ್ಲಿ ಇತ್ತೀಚೆಗೆ ತಾನೇ ಒಂದು ಎಲ್ಲ ನೋಡಿರ್ತೀರಿ ಜೋಕು. ಕೇಳಿದಂತೆ ಆಟೋ ಬಂದು, ಎಲ್ಲಿಗೆ ಸಾರ ಅಂದ. ನಿಂತಿದ್ದ ಪಾಪ ಬಸ್ ಸ್ಟಾಪಲ್ಲಿ. ಎಲ್ಲಿಗೆ? ಚಂದ್ರಲೋಕಕ್ಕೆ ಬರ್ತೀಯಾ? ಎಷ್ಟು? 1200 ರೂಪಾಯಿ ಸರ್. 1200 ರೂಪಾಯಿ ಬಡಿ ಮನೆ ಚಂದ್ರಲೋಕಕ್ಕೆ. ಯಾರವರು? ಮೊನ್ನೆ ಇಸ್ರೋದವರು
ಬರೀ 600 ಕೋಟಿಗೆ ಬಿಟ್ಟರು. ನೀನು 1200 ಕೋಟಿ ಅಂತೀಯಲ್ಲ ಸರ್, ವಾಪಸ್ಸು ಖಾಲಿ ಬರಬೇಕಲ್ಲ ಸರ್. ಹಾಂ, ಇಲ್ಲಿಂದ ಶುರುವಾಯಿತು ಜೋಕ್ ಇವತ್ತು. ಅಂತಹ ಬೆಂಗಳೂರು ಎಷ್ಟು ಸೂಕ್ಷ್ಮಗ್ರಾಹಿಗಳಿಲ್ಲಂದರೆ ನಿಜಕ್ಕೂ ಕಲಾವಿದರೆಲ್ಲ ಒಂದು ಸಾರಿ ಬೆಂಗಳೂರಿಗೆ ಬಂದಮೇಲೆ ಉದ್ಧಾರ ಆಗಿದ್ದಾರೆ. ನಮ್ಮನ್ನು ಕೂಡ ನೀವು ಮಾಡಿದ್ದೀರಾ ಅಂತ ಹೇಳ್ತಾ, ಇಲ್ಲಿನ ಭಾಷೆ ನಮ್ಮ ಭಾಷೆಗೂ ಭಾಳ ವ್ಯತ್ಯಾಸ. ನೀವೆಲ್ಲ ನಮ್ಮ ಭಾಷೆ ಕೇಳೇ ಭಾಷಣ ಮಾಡೋದು ಶುರು. ಆದರೆ ನಾವು ಇತ್ತೀಚೆಗೆ ಬೆಂಗಳೂರೇ ಜಾಸ್ತಿ ಮಾತಾಡ್ತೀವಿ, ಎಲ್ರಿಗೂ ತಿಳಿಬೇಕಲ್ಲ, ಕೆಲವು ತಿಳಿಯಲ್ಲ. ಈಗ ಕಕ್ಕ ಗಾಬರಿ ಆಗಬೇಡಿ, ಯಾರೋ ನೀರು ಪುರುಕ್ಕಂತ ಉಗುಳಿದ್ರು. ನಮ್ಮ ಕಡೆ ಕಕ್ಕ ಅಂದ್ರೆ ತಂದೆಯ ತಮ್ಮ. ನಾವು ಚಿಕ್ಕಪ್ಪನಿಗೆ ಕಕ್ಕ ಅಂತೀವಿ, ಕಕ್ಕ ಬಾಯಿಲಿ ಅಂತ ಕರಿತೀವಿ. ಬೆಂಗಳೂರವ್ರು ಗಾಬರಿ, ಕಕ್ಕ ಬರುತ್ತಾ? ಹಾಂ, ಭಾಳ ಚಿಕ್ಕಪ್ಪನಿಗೆ ನಾವು ಕಕ್ಕ ಕಕ್ಕ ಅಂತೀವಿ. ಕಾಕ ಅದು ಆ್ಯಕ್ಚುಲಿ ಮರಾಠಿದು ಏನೋ, ಕಾಕ ಅಂದ್ರೆ ಕಕ್ಕ ಆಯಿತು, ಒಂದು ಒತ್ತು ಕೊಟ್ಟರೆ. ಈಗ ನೀವು ಇಲ್ಲಿ ಕಕ್ಕ ಯೋಚನೆ ಮಾಡಬೇಡಿ, ಚಿಕ್ಕಪ್ಪ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬೆಂಗಳೂರಿನಲ್ಲೇ 12-13 ವರ್ಷ ಬೆಳೆದ ಹುಡುಗಿ ಇದ್ದಕ್ಕಿದ್ದಾಗೆ ನಮ್ಮ ಊರಿಗೆ ಬಂದಳು, ಅವ್ರ ತಂದೆ ಮನೆಗೆ. ಅವನಿಗೆ 4-5 ಜನ ತಮ್ಮಂದರು, ಎಲ್ಲರೂ ಈ ಹುಡುಗಿಗೆ ಕಕ್ಕಂದರು. ಅವರು ಆ ಮಗುನ 8-9 ವರ್ಷ ಹುಡುಗಿ ಹೇಳ್ಕೊಡ್ದು, ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟ, ಈ ಕಕ್ಕ ಇಷ್ಟನಾ, ಈ. ಅವಳಿಗೆ ಏನು ಅನ್ನೋ ಹಾಗಿಲ್ಲ ಹುಡುಗಿ. ಮೈ ಗಾಡ್, ಏನಿದು ಹೀಗೆ ಕೇಳ್ತಿದ್ದಾರೆ. ಸುಮ್ಮನೆ ನಿಲ್ಲೋದು, ಹೇಳಮ್ಮ ನಾನು ಆಮೇಲೆ ಹೇಳ್ತೀನಿ. ರಾತ್ರಿ ಪಕ್ಕದಲ್ಲಿ ತಂದೆ ಜೊತೆ ಮಲಗಿದಾಗ ಹೇಳ್ದಮ್ಮ, ಡ್ಯಾಡಿ ಏನು ಡ್ಯಾಡಿ ಇದು ಕಕ್ಕ ಇಷ್ಟ ಅಂತ ಕೇಳ್ತಿದ್ದಾರೆ. ಹೇಳಬೇಕಮ್ಮ, ಯಾರಾದ್ರೂ ಒಂದು ಹೇಳಬೇಕು ಅಂತ ಅವರಪ್ಪ. ಅವನು ಇಲ್ಲಿ ನಮ್ಮವನೇ. ತಲೆ ಕೆಟ್ಟುಬಿಡ್ತು. 8 ದಿವಸ ಹೀಗೆ ಆ ಹುಡುಗಿ ತಪ್ಪಿಸ್ಕೊಂಡು ಪಾರಾಯಿತು. ಇನ್ನೇನು ಅವತ್ತು ರಾತ್ರಿ ಬೆಂಗಳೂರು ಬಸ್ ಹತ್ಬೇಕು. ಹುಡುಗಿ, ನೀನು ಇವತ್ತು ಹೇಳಲೇಬೇಕು, ನಿನಗೆ ಈ ಕಕ್ಕ ಇಷ್ಟನಾ, ಈ ಕಕ್ಕ ಇಷ್ಟ. ನನಗೆ ನನ್ನ ಕಕ್ಕನೇ ಇಷ್ಟ ಅಂತ. ಅಂದರೆ ನಾವು ಎಷ್ಟೇ ಬೆಂಗಳೂರಿನ ಟ್ರಾಫಿಕ್ಗೋಸ್ಕರ ಬೈಕೊಂಡ್ರು ಮತ್ತೆ ಬೆಂಗಳೂರೇ ಇಷ್ಟ ಅಂತ ಹೇಗೋ ಹಾಗೆ ಆ ಹುಡುಗಿಗೆ ಅವತ್ತಾಯಿತು. ಸ್ನೇಹಿತರೆ, ಹಾಸ್ಯ ಹುಟ್ಟೋದೇ ಮಾತಿನಿಂದ. ಅದಕ್ಕೆ ಮನೇಲಿ ಮಾತಾಡಿ ಅಂತ. ಸೀರಿಯಲ್ಗಳು ಮುಂದೆ ಕೂಡೋದು, ಮುಗಿಲಾರ್ದ ಸೀರಿಯಲ್ಗಳು. ಅಂತ್ಯ ಕಾದಿದಿ ಆರಂಭಂ ಅಂತಾರಲ್ಲ ತೆಲುಗಿನಲ್ಲಿ, ಹಂಗಿದೆಲ್ಲ ಅಂತ್ಯನೇ ಇಲ್ಲ ಸೀರಿಯಲ್ಗಳಿಗೆ. ಈಗ ಸ್ವಲ್ಪ ನಾವೆಲ್ಲ ಹೇಳ್ತಿರೋದಕ್ಕೆ ಫಾಸ್ಟಾಗಿ ತೆಗಿತಿದ್ದಾರೆ. ಅವಾಗೆಲ್ಲ ಏನು ರೀ, ಅತ್ತೆ ಅಂತ ಕೂಗಿದ್ರೆ ಸಾಕು, ತೋಮ್ತ ದೇಮ್ತ ಅತ್ತೆ ಕೂಗಿರೋ ಅತ್ತೆ ನೋಡೋದು. ಒಂದು ಮುಂಗುರುಳಿಗೆ ಹಾಕಿಡೋದಕ್ಕೆ ಝುಯ್ಕ್ ಈಗೆಲ್ಲ ಇಲ್ಲ. ಈಗ ಫಾಸ್ಟ್ ಆಗಿದೆ, ಬೇಗ 8, 12, 15 ಸೀರಿಯಲ್ಗೆಲ್ಲ ಮುಗಿಸ್ತಿದಾರಲ್ವ. ಸೀರಿಯಲ್ ಕಂಪಲ್ಸರಿ ನೋಡೋರಿದ್ದೀರಾ ಇದರಲ್ಲಿ ಯಾರಾದರೂ? ಗಂಡಸರಲ್ಲ, ನಾ ಹೆಣ್ಮಕ್ಳು ಕೇಳಿ. ಗಂಡಸರು ನೋಡ್ತಾರಂತ ಇವತ್ತು ಗೊತ್ತಾಯ್ತು ನನಗೆ. ಅದಕ್ಕೆ ಅಷ್ಟು ಓಡ್ತಾವಪ್ಪ ಅವು. ತಾಯಂದರೆ, ಸ್ನೇಹಿತರೆ, ಭಾಷೆ ಬಹಳ ಮುಖ್ಯ. ನಾವು ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದಗಳಿಂದ ಕರ್ನಾಟಕದ 432 ಊರುಗಳನ್ನು ಸುತ್ತಿದೆ. ಬಹುಶಃ ಯಾವ ಮಂತ್ರಿನೂ ಅಷ್ಟು ಊರುಗಳನ್ನ ಸುತ್ತಿಲ್ಲ ನಮ್ಮಷ್ಟು. ನಾವು ಪ್ರತಿ ತಿಂಗಳು 10,000 ಕಿಲೋಮೀಟರ್ ಜರ್ನಿ ಮಾಡ್ತೀವಿ, 8,000 to 10,000 ಕಿಲೋಮೀಟರ್ಸ್. ಎಲ್ರಿಗೂ ನಮಸ್ಕಾರ. ಚಪ್ಪಾಳೆ ತಟ್ರಿ ಸ್ವಲ್ಪ ನೋಡೋಣ. ಮನುಷ್ಯ ಯಾವುದಕ್ಕನ ಶಾಣೆತನ ಮಾಡಬೇಕು, ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಾರ್ದು. ನೀವು ಇಲ್ಲಿ ಕರೆಕ್ಟಾಗಿ ಚಪ್ಪಾಳೆ ತಟ್ಟಿಲ್ಲ ಅಂತಂದ್ರೆ ಮುಂದಿನ ಜನ್ಮದಾಗ ನೀವು ಸಿಗ್ನಲ್ ಲೈಟಲ್ಲಿ ನಿಂತಾಗ ಚಪ್ಪಾಳೆ ತಟ್ಟಬೇಕಾಗ್ತದೆ. ಅದಕ್ಕೆ ಆ ಜನ್ಮದಿಂದ ಮುಕ್ತಿ ಪಡಿಬೇಕಾಗಿತ್ತು. ಈಗ ಚಪ್ಪಾಳೆ ತಟ್ಕೊಂಡು ಕಡಕಾಗಿಬಿಡ್ರಿ ಅಂತ ಒಂದು ವಿನಂತಿ ಅಷ್ಟೆ. ಭಾಳಷ್ಟು ಜನ ಇಂಥ ಹಾಲು ನಾ ಜೀವನದಾಗ ನೋಡಿಲ್ಲ ಬಿಡ್ರಿ. ಅಷ್ಟು ಮಂದಿ ನಾನು ಎದೆ ಮೇಲೆ ಕುಂತಂಗೆ ಅನ್ಸಕತ್ತದ. ಭಾಳ ಹೈಫೈ ಐತ್ರಿ ಇದು ನಿಜವಾಗಿ ಹೇಳ್ಕೊಂಡು. ನಾವೆಲ್ಲ ಮೀಡಿಯಮ್ ಕ್ಲಾಸ್ ಜನ. ಇದು ಇಂದ ಗ್ರೀನ್ ರೂಮ್ ಅಂತೇಳಿ ಐತಿ, ಎಲ್ಲ ವೆಸ್ಟರ್ನ್ ಸ್ಟೈಲ್ ಅದಾವ ರೀ. ಏನು ಮುಟ್ಟಿದ್ರೆ ಏನಾಗ್ತಾನೆ ಹಂಗೆ ಆಗ್ಯದ ನಮ್ಗೆ ಅಲ್ಲಿ ಒಳಗೆ. ವಾಶ್ರೂಮ್ಗೆ ಹೋಗಿವಿ, ಇನ್ನೂ ಗದ್ಲಕ್ಕೆ ಬಿದ್ದೀವಿ ನಾವು ಅಲ್ಲಿ. ಯಾಕಡ್ಲಿ ನೀರು ಬರ್ತಾವೆ ತಿಳಿಯಾರ್ದಂಗೆ ಆಗ್ಯದ ನಮ್ಗೆ. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಭಾಳ ಹೈಫೈ ಐತೆ ರೀ. ನಾವೆಲ್ಲ ವಾಶ್ರೂಮ್, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ದಾಗ ಹೋದ ಮಂದಿ. ಅಲ್ಲೆಲ್ಲ ಜಗಳಾಡಿ ಬಂದು ನಾವೆಲ್ಲ. ಒಂದು ಸಲ ವಾಶ್ರೂಮ್ ಹೋಗಿನ್ರಿ ನಾನು, 10 ರೂಪಾಯಿ ಕೊಟ್ಟಿನಿ, 10 ನಿಮಿಷ ಒಂದು ಜೊತೆ ಜಗಳ ನಡೆದದು.
ಅವನ ಹತ್ರ 5 ರೂಪಾಯಿ ಇಲ್ಲ. ಅವ ಏನರ್ಲಕತ್ತಾನೆ, ಇನ್ನೊಂದು ಸಲ ಹೋಗಿ ಬಾ ಅಂತ. ಏನ್ರಿ ಅದು ಇನ್ನೊಂದು ಸಲ ಹೋಗ್ಲಕ್ಕ? ಕೊನೆ ಜಗಳ ಆಡಿದ ಮೇಲೆ 5 ರೂಪಾಯಿ ನೋಟ್ ಕೊಟ್ಟ, ಅರ್ಧದ್ದು ಕೊಟ್ಟಾನ್ರಿ. ನನಗೆ ಚಿಂತೆ ಮಾಡಂಗಾಯ್ತು. ನನಗೆ 5 ರೂಪಾಯಿ ನೋಟ್ ಕೊಟ್ಟಾನಲ್ರಿ, 5 ರೂಪಾಯಿ ಅದು ಇನ್ನೊಬ್ರು ಕೊಡ್ಬೇಕಾಗಿತ್ತು, 5 ರೂಪಾಯಿ ಟೇಪ್ ಹಚ್ಚಿ ಅದು ಕೊಡ್ಬೇಕು. ನಾನು ವಿಚಾರ ಮಾಡಂಗಾಗೈತಿ ಬಂಧುಗಳೇ. ಭಾಳ ಚಂದ ನೀವೆಲ್ಲ ನಗ್ತಾ ಇದ್ರಿ, ಭಾಳ ಸಂತೋಷ ಅನಿಸ್ತದೆ. ತರ್ಲೆ ಬಾಕ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ನವರು ಜಂಟಿಯಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗಾಗಿ ಒಂದು ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ನಾವು ಆಗಲೇ ಹೇಳಿದೆ, ಮೀಡಿಯಮ್ ಕ್ಲಾಸ್ ಜನ ನಾವು. ಇಂಥವೆಲ್ಲ ನಿರೀಕ್ಷೆ ಮಾಡಿರಂಗಿಲ್ಲ. ನಮಗೆ ಸ್ಟಾರ್ ಹೋಟೆಲ್ದಾಗ ಇಳಿಸ್ತಾರೆ ಕೆಲವೊಂದು ಸಲ, ಅಲ್ಲಿ ಇನ್ನೂ ಗದ್ಲಕ್ಕೆ ಬೀಳ್ತೀವಿ ನಾವು. ಸಾಮಾನ್ಯ ಹೋಟೆಲ್ದಾಗ ಇದು ಓಕೆ ರೀ, ಎಲ್ಲ ನಡೀತದೆ. ಸ್ಟಾರ್ ಹೋಟೆಲ್ದಾಗ ನಾವು ಟೀ ತೊಗೊಂಬ ಅಂತಂದೀವಿ. ನಾವು ಬಂತ್ರಿ, ಟೀ ತೊಗೊಂಡು ಬಂದತ್ತ, ಹಾಕಂದೀವಿ, ಹಾಕಿದ ಆಗ್ತಾ ಏನದ ಬಿಸಿನೀರು ಅದ ಅದ್ರಾಗ, ಟೀನೇ ಇಲ್ಲ. ಟೀ ಹಂಗಂದ್ವಿ, ನೀವು ಹಾಕೋಬೇಕು ಸರ್. ಚಹಾ ಪುಡಿ, ಸಕ್ಕರೆ, ಹಾಲು ನೀವು ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಬೇಕಂತಂದ. ಎಲ್ಲೇ ಇವನು ನೀ ಏನು ಮಾಡಿದಂಗೆ ಆಯ್ತು ಅಂದೆ ನಾನು. ಇಲ್ಲ ಸರ್, ನೀವೇ ಮಾಡ್ಕೋಬೇಕಾಯ್ತು. ಮತ್ತೆಂತಾರಲ್ಲ ಅಂದ. ನನಗೆ ಮಿರ್ಚಿ ತಿನ್ಬೇಕು ಅವ್ನು ಅನಿಸಿದ್ರಿ. ಕಡ್ಲಿಟ್ಟು, ಮೆಣಸಿನಕಾಯಿ, ಉಳ್ಳಾಗಡ್ಡಿ ತಂದಿಟ್ಟು ನಾ ಎಲ್ಲಿ ಕೊಯ್ಕಂತ ಕೊಡಲಿ, ಅವು ಮೆಣಸಿನಕಾಯಿ ತುಂಬತಕ್ಕಂತ ನಾ ಎಲ್ಲಿ ಕೊಡೋಕೆ ಹೋಗಲ್ಲ. ನಾನು ಕೈ ಬಿಟ್ಟು ಸಾಕ್ಬಿಡ್ರಿ ಅಂತಂದೆ ನಾನು. ಇವು ಕಾರ್ಯಕ್ರಮಕ್ಕೆ ಹೋದಲ್ಲಿ ಆದಂಥ ಅನುಭವಗಳು ಬಂಧುಗಳು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದರೆ, ಮೈಸೂರು ಜನ ಭಾಳ ಸಾಫ್ಟ್ ಜನ. ನಿಮ್ಮ ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ಇಲ್ಲಿ ಭಾಳ ಜನ ಉತ್ತರ ಕರ್ನಾಟಕದವ್ರು ಬಂದಿರ ಅಂತ ನಾ ಭಾವಿಸ್ತೀನಿ. ಎಷ್ಟು ಜನ ಉತ್ತರ ಕರ್ನಾಟಕದವ್ರು ದಯವಿಟ್ಟು ಕೈ ಹತ್ರ. ಸಂತೋಷ ಸಂತೋಷ. ಇಲ್ಲಿ ಪ್ರಾಪರ್ ಮೈಸೂರು, ಬೆಂಗಳೂರು ಈ ಭಾಗದ ಜನ ಎಷ್ಟು ಜನ ಇದ್ರಿ? ಸ್ವಲ್ಪ ಕೈ ಹತ್ರ. ಸಂತೋಷ ಸಂತೋಷ ಸಂತೋಷ. ಎಲ್ಲ ಭಾಗದಿಂದ ಜನ ಇದ್ದಿರಿ, ಸಂತೋಷ ಅನಿಸ್ತದೆ. ಯಾಕಂದ್ರೆ ನಮಗೆ ಕೆಲವೊಂದು ಭಾಷೆ ಹೆಂಗವ್ರು ಉತ್ತರ ಕರ್ನಾಟಕ ಭಾಷೆ ನಿಮಗೆ ತಿಳಿತದಿಲ್ಲ ನಂಗೆ ಅನಿಸ್ತದೆ. ನಮ್ಮ ಕಡೆಗೆ ಭಾಳ ಚತಪಣಿ ಅದಾನ, ಭಾಳ ಜಾಬಾದಿ ಅದಾನ. ಈ ಥರ ಕೆಲವೊಂದು ಶಬ್ದಗಳು ಉಪಯೋಗ ಮಾಡ್ತೀವಲ್ಲ, ನಿಮ್ಮ ಮಂದಿಗೆ ಗೊತ್ತಾಗಲ್ಲ. ನಿಮ್ಮದು ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ. ಈ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ, ಸರ್ ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಅಂದ ತಕ್ಷಣ, ಬನ್ನಿ ಸರ್ ನಿಮಗಾಗಿ ನಾವು ಜಾತಕ ಪಕ್ಷಿ ಅಂತ ಕಾಯ್ತೀವಿ. ಯಾವ ಥರ ಕಾಯ್ತೀವಿ? ರಾಮನಿಗಾಗಿ ಶಬರಿ ಯಾವ ಥರ ಕಾಯ್ದಲು ಆ ಥರ ಕಾಯ್ತೀವಿ ಅಂತಾರೆ. ಭಾಷೆ ಮತ್ತು ಭಾವನೆ ಎರಡೂ ಒಂದೈತಿ. ಒಂದು ಸಲ ನಮ್ಮ ಉತ್ತರ ಕರ್ನಾಟಕ ಕಲಬುರಗಿ ಅದಕ್ಕೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿವ್ರಿ. ಅಲ್ಲಿ ಜಗತ್ ಸರ್ಕಲ್ ಅಂತ ಐತ್ರಿ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಅಂತಂದ್ವಿ. ಅದಕ್ಕೆ ಅವ್ರೇನು ಅನ್ಬೇಕು, ಬರ್ರಿ ಸರ ನಿಮಗೆ ಹೆಣ ಕಾಯ್ದಂಗೆ ಕಾಯ್ತೀವಿ ಅಂತಂದ್ರೆ. ಭಾವನೆ ನಿಮ್ಮಂಗೆ ಐತಿ, ಭಾಷೆ ಅಷ್ಟೇ ಬದಲಾವಣೆ ಆಗ್ತದೆ ಬಂಧುಗಳೇ. ಅದಕ್ಕೆ ಬೆಂಗಳೂರು, ಮೈಸೂರು, ಮಂಗಳೂರು ಭಾಗದ ಜನಕ್ಕೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ದಯವಿಟ್ಟು ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಾನು. ಉತ್ತರ ಕರ್ನಾಟಕ ಭಾಷೆ ಹೆಂಗಂದ್ರೆ ಹಲಸಿನ ಹಣ್ಣಿದ್ದಂಗೆ, ನೋಡ್ಲಿಕ್ಕೆ ಹೊರಗಡೆ ಹೊರಟಿದ್ರು ಕೂಡ ಒಳಗಡೆ ಭಾಳ ಸ್ವೀಟ್ ಅಂತಾರಲ್ರಿ, ಅಂಥ ಒಂದು ಹೆಮ್ಮೆಯ ಭಾಷೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನೀವೆಲ್ಲ ಪ್ರಾಣೇಶ್ವರ ಮಾತುಗಳು ಕೇಳಲಿಕ್ಕೆ ಬಂತೀವಿ. ನಾನು ಪ್ರಾಣೇಶ್ವರ ಮಾತಿನಿಂದ ಇನ್ಸ್ಪೈರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದೀವಿ. ಸುಮಾರು 25 ವರ್ಷದ ಪರಿಚಯ ಅವ್ರದ್ದು. 17 ವರ್ಷದಿಂದ ಅವ್ರ ಜೊತೆಗಿದ್ದೀವಿ ನಾವು. ಯಾದಗಿರಿ ಮತ್ತು ಶಾಪುರದಲ್ಲಿ ನಾನು ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಈ ಒಂದು ಹಾಸ್ಯ ಲೋಕಕ್ಕೆ ಬಂದೀವಿ ನಾವು. ನಿಜವಾಗಿ ಹೇಳಬೇಕಾಗಿತ್ತು ಅಂತಂದರೆ ಒಂದೊಂದು ಅನುಭವ ಒಂದೊಂದು ಥರದ ಬಂಧುಗಳು ನಿಜವಾಗಿ ಹೇಳ್ಬೇಕಾಯ್ತು. ಇವೆಲ್ಲ ನೀವೆಲ್ಲ ಭಾಳ ಕ್ಲಾಸ್ ಜನ ಇದ್ದರೆ ಭಾಳ ಸಂತೋಷ ಅನಿಸ್ತದೆ. ಒಂದು ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಒಬ್ಬರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು, ಇವತ್ತು ನನಗೆ ಮಾತಾಡೋಕ್ಕೆ ಮೂಡಿಲ್ಲ ಅಂತಂದ್ರು. ಯಾಕೆ ಅಂತ ಕೇಳಿದ್ರು. ನನ್ನ ಚಪ್ಪಲಿ ಕಳೆದೋಗವು, ಹಿಂಗಾಗಿ ನಾನು ಮಾತಾಡೋಕ್ಕೆ ಮೂಡು ಬರೋದು ಅಂದರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಇಷ್ಟು ಚಪ್ಪಲಿ ಬರ್ತಾವ, ಆರಿಸ್ಕೊಳ್ಳೋಕೆ ನೀವು ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರಂತ. ಭಾಳ ಕ್ಲಾಸ್ ಇದ್ರಪ್ಪ ನೀವು, ನಿಜವಾಗಿ ಹೇಳ್ಬೇಕಾಯ್ತ. ಅದರ ವಿಶೇಷವಾಗಿ ಹೆಣ್ಮಕ್ಳು ಭಾಳ ತಿಳ್ಕೊಂಡು ನಗ್ಲಾಕೈತಾರೆ, ಅದು ಸಂತೋಷ ಅನಿಸ್ತದೆ. ಒಂದು ಜೋರಾದ ಚಪ್ಪಾಳೆ ಇರಲಮ್ಮ. ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಹೆಣ್ಮಕ್ಳು ಶಕ್ತಿ ಏನಂಬುದು ಎಲ್ಲರಿಗೂ ಗೊತ್ತಾಗೈತಿ, ನಿಜವಾಗಿ ಗೊತ್ತಾಗೈತೆ ರೀ. ನಾವು ಹೆಣ್ಮಕ್ಳಿಗೆ ಏನೋ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಇವ್ರು ಬಾಗ್ಲಾಗ್ಲಿಂದ ತಿರುಗಾಡವಲ್ರಿ, ಈಗ ಕಿಡಿಗಾಗ್ಲಿಂದ ಹೋಗ್ಲಾಕೈತಾರೆ ಬರ್ಲಾಕೈತಾರೆ.
ಕೆಲವೊಂದು ಜನ ಬಾಗಿಲನ್ನ ಕಿತ್ತಿಟ್ಟಾರೆ. ಹೀಗಾಗಿ ಭಾಳ ಜನ ಹೆಣ್ಮಕ್ಳು ಭಾಳ ತಿಳ್ಕೊತಾರೆ. ಎಷ್ಟು ತಿಳುವಳಿಕೆ ಆದಂತಂದ್ರೆ, ನಿಮಗೆ ಭಾಳ ತಿಳುವಳಿಕೆ ಆದಂತಂದ್ರಿ 1 ನಿಮಿಷದಾಗ ತಿಳ್ಕೊತಾರೆ ಅವರು ನೀವು ಸುಳ್ಳು ಹೇಳಿರಿ ಅಂತಂದು. ಇದು ಒಂದು ಹಾಸ್ಯದ ಮಗ್ಗಲು ಬಂಧುಗಳೇ. ತಿಳ್ಕೊಂಡು ನಗೋದಾದಲ್ಲ ಭಾಳ ಇಂಪಾರ್ಟೆಂಟ್.